ಲೇ ಮುಖ್ಯಮಂತ್ರಿ ಕೈ ಚೀಲ ಹಿಡಿಯುವ ಸೂಳಿಯ ಮಗನೇ ನಿಂತ್ಕೋ. ಯಾರಲೇ ನೀನು ಇಲ್ಲಿಗೆ ಏಕೆ ಬಂದೆ? ನಾನು ಯಾರು? ಲೇ ಮಂಕೆ, ಹೆಣ ಇದ್ದ ಕಡೆ ಹದ್ದು ಬರುವುದು, ಮೂಳೆ ಇದ್ದ ಕಡೆ ನಾಯಿ ಬರುವುದು. ಲೇ ಸರ್ಕಾರದ ಕಣ್ಣಿಗೆ ಮಣ್ಣೆರಚಿ ಬದುಕುವ ನಿನ್ನಂಥ ಲುಚ್ಚಾನನ ಮಕ್ಕಳು ಇದ್ದ ಕಡೆ ಈ ಪೃಥ್ವಿರಾಜ ಪ್ರತ್ಯಕ್ಷನಾಗುವುದು ಕಾಮನ್. ಈ ನಾಡಿನ ಮುಖ್ಯಮಂತ್ರಿ ಆದ ಹರಿಕೃಷ್ಣ ಇನ್ನೊಂದು ಹೆಸರೇ ದಾದ, ಅವರಿಗೆ ಸಿಟ್ಟಿದ ನೀನು ಸುಮ್ಮನೆ ಬಿಡಲಾರದ. ಲೇ ಮಂಕೆ, ಪ್ರಾಣವೆಂಬ ಪಕ್ಷಗೆ ಭಯವೆಂಬ ಕೋಟೆಯನ್ನೇ ಕಟ್ಟಿಕೊಂಡು ಆ ಕೋಟೆಯನ್ನು ಕಾಯಲು ಹೇಸಿಗೆ ತಿನ್ನುವ ನಿನ್ನಂಥ ನಾಯಿಯನ್ನು ಸಾಕಿಕೊಂಡಿರುವ ಅವನೊಬ್ಬ ದಾದ. ಮೇಲಾಗಿ ಮುಖ್ಯಮಂತ್ರಿ. ಲೇ ಕುನ್ನಿ, ಕೊನೆಯದಾಗಿ ಹೇಳುತ್ತೇನೆ, ನಿನಗೆ ಬದುಕುವ ಆಸೆ ಇದ್ದರೆ ಮೊದಲು ನಿನ್ನ ಕೈಯಲ್ಲಿರುವ ಸುಟ್ಕೇಸ್ ಈ ಪೃಥ್ವಿರಾಜನ ಪಾದಕ್ಕೆ ಒಪ್ಪಿಸಿ ಇಲ್ಲಿಂದ ಕಾಲು ತೆಗೆ. ಇಲ್ಲಿಂದ ಕಾಲು ತೆಗೆದರೆ ಏನು ಮಾಡುವೆ? ಕೂಸೆ, ಇಲ್ಲಿಂದ ಕಾಲು ತೆಗೆಯದಿದ್ದರೆ ನಿನ್ನ ಕೈ ತೆಗೆಯಲ್ಲ, ನಿನ್ನ ಕಾಲು ತೆಗೆಯಲ್ಲ, ನಿನ್ನ ಪ್ರಾಣ ಮಾತ್ರ ತೆಗೆಯುತ್ತ. ಮೇರು ಪರ್ವತದ ಬಂಡೆಯನ್ನೇ ಪುಡಿ ಪುಡಿ ಮಾಡಬಲ್ಲೆ, ಈ ಪೃಥ್ವಿಯನ್ನೇ ಮುಷ್ಟಿಯಲ್ಲಿ ಹಿಡಿದು ಆಕಾಶದತ್ತರ ಎಸೆಯಬಲ್ಲೆ, ಆ ಸೂರ್ಯ ಚಂದ್ರರನ್ನೇ ಎದುರಿಸಬಲ್ಲೆ. ಅಂದ ಮೇಲೆ ಜಂಗತ್ತಿದ ಗನ್ ಹಿಡಿದು ಬಡ ಜನರ ಪ್ರಾಣ ಹೀರಿ ಬದುಕುತ್ತಿರುವ ಅಂತವರ ಗತಿ ಅದೋ ಗತಿ. ಈ ಪೃಥ್ವಿರಾಜನಿಗೆ ಕರುಣೆ ಬಂದರೆ ಮುಖ ಗೋಮುಖ, ಕರುಣೆ ಬಾರದೆ ಕೈ ಎತ್ತಿದರೆ ಕೋಲ್ ಮಿಂಚು ಹೊಡೆದಂತೆ ನನ್ನ ಸಂಸಾರವನ್ನೇ ಸರ್ವನಾಶ ಮಾಡಿ ನನ್ನ ಮಾತಾ ಪೀತರು ಸತ್ತು ನೆನಪು ಬಂದರೆ ಸೇಡಿಟ್ಟ ಸರ್ಪದಂತೆ, ಸಿಂಹದ ಸಿಡಿಲು ಮರಿಯಂತೆ. ಬಟ್ ಈ ಪೃಥ್ವಿರಾಜ ಶಾಂತನಾಗಿ ಕುಳಿತರೆ ಮಗು, ಕ್ರಾಂತಿಗಾಗಿ ಕಣ್ಣು ತೆರೆದರ ಯಮ. ಅಣ್ಣ, ಕಾಪಿ ತೆಗೆದುಕೋ ಅಣ್ಣ. ಕೊಡಮ್ಮ. ಯಾಕಣ್ಣ, ಏನಾಗಿದೆ? ಒಬ್ಬನೇ ಕುಳಿತು ಏನೋ ವಿಚಾರ ಮಾಡ್ತಾ ಇದೆಯಲ್ಲ? ಏನು ಇಲ್ಲಮ್ಮ ತಂಗಿ, ನಿನ್ನ ಮದುವೆ ವಿಚಾರ ಸಮೀಪಕ್ಕೆ ಬಂದಿತ್ತಲ್ಲಮ್ಮ, ಅದರ ಬಗ್ಗೆನೇ ವಿಚಾರ ಮಾಡುತ್ತಾ ಕುಳಿತಿದ್ದೆ. ಅಣ್ಣ, ನನ್ನ ಮದುವೆ ಬಗ್ಗೆ ಇಷ್ಟೊಂದು ಚಿಂತೆ ಮಾಡಿ ನಿನ್ನ ಆರೋಗ್ಯನ ಹಾಳು ಮಾಡ್ಕೋಬೇಡ ಅಣ್ಣ. ಅದಿರಲಿ ತಂಗಿ, ಒಲೆ ಹಚ್ಚಿ ಅಡುಗೆ ಮಾಡಲು ಕಟ್ಟಿಗೆ ಇಲ್ಲ, ಕಟ್ಟಿಗೆ ತೆಗೆದುಕೊಂಡು ಬಾರಣ್ಣ ಅಂತ ದಿನಾಲೂ ಹೇಳ್ತಿದ್ಯಲ್ಲಮ್ಮ. ಇವತ್ತು ಹೋಗಿ ಒಂದು ವಾರಕ್ಕೆ ಆಗುವಷ್ಟು ಕಟ್ಟಿಗೆ ಒಮ್ಮೆಲೆ ತಂದು ಬಿಡ್ತೇನೆ. ಒಳಗೆ ಹೋಗಿ ಕೊಡ್ಲಿ ತೆಗೆದುಕೊಂಡು ಬಾರಮ್ಮ. ಅಣ್ಣ, ಕಟ್ಟಿಗೆ ಆಮೇಲೆ ತಂದ್ರಾಯ್ತು, ಮೊದಲು ಪೇಟೆಗೆ ಹೋಗಿ ಸ್ವಲ್ಪ ಸಂತಿನಾದ್ರೂ ತೆಗೆದುಕೊಂಡು ಬಾ ಅಣ್ಣ. ಓ ಹೌದೇನಮ್ಮ, ತರುತ್ತೇನೆ ತಂಗಿ. ಹಾಗಾದ್ರೆ ಸಂತೆ ಚೀಲನಾದ್ರೂ ತೆಗೆದುಕೊಂಡು ಬಾರಮ್ಮ. ಆಯ್ತಣ್ಣ, ತರ್ತೀನಿ. ಸರ್, ಪೋಸ್ಟ್. ಅಣ್ಣ, ಇದೇನಣ್ಣ, ಯಾರ್ದಿದು ಕಾಗದ? ಮತ್ತಾರಮ್ಮ ತಂಗಿ, ಸಿಟಿಯಲ್ಲಿ ಓದುತ್ತಿರುವ ನಮ್ಮಿಬ್ಬರ ಮುದ್ದಿನ ತಂಗಿ ಸನ್ನಿಧಿ ಬರೆದಿದ್ದಾಳೆ. ಏನು,
ನನ್ನ ತಂಗಿ ಸನ್ನಿಧಿ ಕಾಗದ ಬರೆದಿದ್ದಾಳ. ಅಣ್ಣ ಪ್ಲೀಸ್ ಓದಿ ಹೇಳಣ್ಣ ಏನು ಬರೆದಿದ್ದಾಳೆ ಅಂತ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರಿಗೆ ಇತ್ತ ಸಿಟಿಯಿಂದ ನಿಮ್ಮ ಮುದ್ದಿನ ತಂಗಿ ಸನ್ನಿಧಿ ಮಾಡುವ ನಮಸ್ಕಾರಗಳು. ತರುವಾಯ ಇಲ್ಲಿ ನಾನು ನನ್ನ ವಿದ್ಯಾಭ್ಯಾಸದೊಂದಿಗೆ ಚೆನ್ನಾಗಿ ಇದ್ದೇನೆ. ಮೊನ್ನೆ ನಡೆದ ಸುಮಂಗಳ ಅಕ್ಕನ ಎಂಗೇಜ್ಮೆಂಟ್ ವಿಷಯ ತಿಳಿದು ನನಗೆ ತುಂಬ ಸಂತೋಷವಾಯಿತು. ಮದುವೆಗೆ 1 ವಾರ ಮೊದಲೇ ಬರಬೇಕೆಂದು ಮಾಡಿದ್ದೆ. ಆದರೆ ನನ್ನ ವಾರ್ಷಿಕ ಪರೀಕ್ಷೆಯು ಹಕ್ಕಳಾದ ಸುಮಂಗಳ ಮದುವೆ ದಿನದಂದೇ ಪ್ರಾರಂಭವಾಗುವುದರಿಂದ ಈ ನಿನ್ನ ಮದುವೆಗೆ ಬರಲು ಸಾಧ್ಯವಿಲ್ಲ. ಅಕ್ಕ, ದಯವಿಟ್ಟು ಈ ನಿನ್ನ ತಂಗಿಯನ್ನು ಕ್ಷಮಿಸು. ಇಂತಿ ನಿನ್ನ ಸಹೋದರಿ ಸನ್ನಿಧಿ. ಯಾಕಮ್ಮ ತಂಗಿ, ಈ ನಿನ್ನ ಕಣ್ಣಲ್ಲಿ ಕಣ್ಣೀರು? ಅಣ್ಣ, ನನ್ನ ಮದುವೆಗೆ ಬರದಷ್ಟು ಈ ಅಕ್ಕ ಬೇಸರವಾಗಿ ಬಿಟ್ಲೆ ನನ್ನ ತಂಗಿಗೆ. ಬೇಸರವಲ್ಲ ಸುಮಂಗಲ, ಪರೀಕ್ಷೆ ಎನ್ನುವುದು ನಿನ್ನ ತಂಗಿಯ ಜೀವನದ ಭವಿಷ್ಯ. ಪರೀಕ್ಷೆ ಮುಗಿದ ನಂತರ ಬರುತ್ತಾಳೆ ಬಿಡಮ್ಮ, ಅದಕ್ಕೆ ಏಕೆ ಕಣ್ಣೀರು ಹಾಕುತ್ತಿರುವೆ? ಆಯ್ತಣ್ಣ, ತೆಗೆದುಕೋ ಸಂತೆ ಚೀಲ. ತಂಗಿ, ನಾನಿನ್ನು ಪೇಟೆಗೆ ಹೋಗಿ ಬರ್ತೇನಮ್ಮ. ಮನೆ ಕಡೆ ಜೋಪಾನವಾಗಿರು. ಆಯ್ತಣ್ಣ. ಬಂತೊಂದು ಕಲಾಕೃತಿ ಸರ್ವಾಂಗ ನರಮೈತಿ, ಸೌಂದರ್ಯ ಗರಮೈತಿ, ಹೈ ಕ್ಲಾಸು ಹಂಸ ನಡಿಗೆ, ಹಲ್ಲಂಡೆ ವಂಶ ಬೆಡಗಿ, ಸುತ್ತಳತಿ ಮೊಸರು ಗಡಿಗೆ, ಸವಿನಂತಿ ಕೇಳ ಹುಡುಗಿ, ಸೊಂಟ ಸುಮುಖ ಯಾಕ ಬಿಡುತ್ತಿ ಶೇಕಿ ಪುಷ್ಪವತಿ, ಶೇಕಿ ಪುಷ್ಪವತಿ, ಶೇಕಿ ಪುಷ್ಪವತಿ. ನಿಮ್ಮ ನೋಡಕ ಬಂದನಿ ಭಾವ, ನನ್ನ ಶಿಷ್ಟರು ನೀವ ಯಾವ್ಯಾಗ ಇಕ್ಕತ್ತೀರಿ, ಅದ್ಯಾಗ ನಿಂತು ಬಲ್ರಿಗಿಂತ ಕೊಟ್ರಿ ಬಂದ ಸರತಿ ಶೇಕಿ ಪುಷ್ಪವತಿ, ಅಂದ್ರು ತ್ರಾಸಕತಿ, ನೋ ಅಂದ್ರು ತ್ರಾಸ
ಸಕತಿ ಯಾಕೆ ಬಳಗು ಯಾಕೆ ಬಿಡುತ್ತಿ ಯಾಕೆ ಬಿಡುತ್ತಿ ಶೇಖಿ ಪುಷ್ಪವತಿ ಶೇಖಿ ಪುಷ್ಪವತಿ ಶೇಖಿ ಪುಷ್ಪವತಿ ಅಕ್ಕನರುವಿಕೆ ಗೊತ್ತಾಗಲ್ಲ ನೀವ ನೆನಪಾಕಿರಿ ಭಾವ ಬೇಗ ಬಿಟ್ಟು ಆಗೋಕೆ ನೀ ಕಳ್ಳದ ಇಲ್ಲ ಜೀವ ಬುಲ್ಬುಲ್ಲು ಬರುತ್ತಾಳ ಬಾಯ್ ತುಂಬ ಬೈತಾಳ ನಿಂಗೆರಡು ಬಿಡ್ತಾಳ ನನ್ನೆಡ್ಕೊಂಡು ಹೋಗ್ತಾಳ ಎಲಿ ಹತ್ರ ಯಾಕೆ ಬರುತ್ತಿ ಏದು ಸಿರ ಯಾಕೆ ಬಿಡುತ್ತಿ ಅಲಿ ಹತ್ರ ಯಾಕೆ ಜಿಗಿಸಿ ಕಿವಿ ಹತ್ರ ಯಾಕೆ ನಗುತ್ತಿ ಆಡಿ ಬಳಕು ಯಾಕೆ ಬಿಡುತ್ತಿ ಯಾಕೆ ಬಿಡುತ್ತಿ ಶೇಖಿ ಪುಷ್ಪವತಿ ಶೇಖಿ ಪುಷ್ಪವತಿ ಶೇಖಿ ಪುಷ್ಪವತಿ ಲೇ ನನ್ನ ಎದುರುಗಡೆ ನಿಂತು ಸೀಕ್ರೆಟ್ ಸೇದಿವ್ಯಾ ಮಗನೇ ನಿನ್ನೆದುರಿಗಷ್ಟೇ ಅಲ್ಲಲೇ ಬಚ್ಚ ಆ ನಿಮ್ಮಪ್ಪನ ಎದುರಿಗೆ ನಿಂತು ಸೇದುತ್ತೇನೆ ಈ ಸಿಗರೇಟ್ ಏನಾದರೂ ನಿಂದ ಆ ನಿಮ್ಮಪ್ಪಂದ ಲೇ ನನ್ನ ಮನೆಗೆ ಬಂದು ಹೊಂಡನಚ್ಚ ಹಾರಾಡುವ ಯಾರಲೇ ನೀನು ಪ್ರಚಂಡ ವೀರ ಯಾವ ಪ್ರಚಂಡ ವೀರ ಲೇ ಮಂಕೆ ಅಂದು ರಣರಂಗದಲ್ಲಿ ಬ್ರಿಟಿಷರ ವಿರುದ್ಧ ಸಿಂಹದಂತೆ ಗರ್ಜಿಸಿ ಹುಲಿಯಂತೆ ಗುಡುಗು ಹೊಡೆದು ಬ್ರಿಟಿಷರ ಸಂಹಾರಕ್ಕಾಗಿ ತನ್ನ ಪ್ರಾಣಕ್ಕೆ ಹಿಂಜರಿಯದೆ ಹೋರಾಡಲು ತೊಡೆ ತಟ್ಟಿ ನಿಂತ ಅವನು ವೀರ ಸಿಂಧೂರ ಲಕ್ಷ್ಮಣ ಲೇ ಬ್ರಿಟಿಷರಂತೆ ಗೋಮುಖ ವ್ಯಾಘ್ರಗಳಾದ ನಿಮ್ಮಂಥ ಬಂಡ ಶ್ರೀಮಂತರ ಶಿರ ಸೀಳಲು ಸಿದ್ಧನಾಗಿ ಬಂದಿರುವ ಇವನು ಪ್ರಚಂಡ ಪೃಥ್ವಿ ರಾಜ ಲೇ ಪೃಥ್ವಿ ರಾಜ ನೀನೇಕೆ ಇಲ್ಲಿಗೆ ಬಂದೆ ಏ ಮಂಕೆ ಎಲ್ಲಿ ಅನ್ಯಾಯ ನಡೆಯುತ್ತದೆಯೋ ಅಲ್ಲಿ ಈ ರಾಜ ಹುಲಿ ಪ್ರತ್ಯಕ್ಷನಾಗುತ್ತಾನೆ ನೋಡು ರವಿವರ್ಮ ಈಗ ಅದು ಎಲ್ಲ ಬೇಡ 1 ಗಂಟೆಯಿಂದ ಜಿಲ್ಲಾ ಆಸ್ಪತ್ರೆಯಲ್ಲಿ ಲೇ ನೀ ಕಳಿಸಿದ ನಿನ್ನ ಕಡೆಯವನಾದ ಆ ಕರ್ಮೇಂದ್ರ ಅಮಾಯಕ ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ಮಾಡಿ 50,000 ಬೆಲೆ ಬಾಳುವ ನೆಕ್ಲೆಸ್ ಕಸಿದುಕೊಂಡು ತಂದು
ನಿನ್ನ ಕೈಯಲ್ಲಿ ಕೊಟ್ಟಿದ್ದನಲ್ಲ ಆ ನಕ್ಲೆಸ್ ಕೊಟ್ಟು ಬಿಡು. ನೋಡು ಪೃಥ್ವಿರಾಜ್, ಆ ನಕ್ಲೆಸ್ಗೂ ನಿನಗೂ ಸಂಬಂಧವಿಲ್ಲ. ವಿನಾಕಾರಣವಾಗಿ ನನ್ನನ್ನು ಕೆಣಕಿ ಕೇಡಿಗೆ ಈಡಾಗಬೇಡ. ಈ ರವಿವರ್ಮನ ಕೈಯಲ್ಲಿ ಲೇ ಕೆಣಕಲು ಮುಂದಿಟ್ಟಿರುವ ಕಾಲನ್ನು ಕತ್ತರಿಸಿ ರಾಗಿ ಮುದ್ದೆ ತಿನ್ನುವೆ ಹುಲಿ ನಾನು. ಹುಲಿ ಹುಲಿ ಎಂದು ಮುತ್ತಿ ತಿನ್ನುವುದಿಲ್ಲಲೇ ಬಚ್ಚ. ಲೇ, ಸಾಕಿದ ನಾಯಿ ಮುತ್ತಿ ತಿನ್ನುತ್ತೆ, ಆದರೆ ಈ ರಾಜ ಹುಲಿ ಆಗಲ್ಲ. ಕಲ್ಲು ಮುಳ್ಳಿನ ಮೇಲೆ ಮಲಗಿ ಗುಡುಗು ಸಿಡಿಲಿನಂತೆ ಸಿಡಿಯುವ ಸಿಡಿಮದ್ದಲೇ ನಾನು. ಸಿಡಿಮದ್ದು ಸಿಡಿಮದ್ದು ನಾನು ಎಂದು 1000 ಕುದುರೆಗಳಿಗೆ ಪಳಗಿಸುವ ಲೇ ಈ ರವಿವರ್ಮನಿಗೆ ಸೊಕ್ಕಿನಿಂದ ಮಾತನಾಡಿದರೆ ನಿನ್ನದೇ ನುಚ್ಚು ನೂರಾಗುವುದು ನನ್ನ ಕೈಯಲ್ಲಿ. ಲೇ ಬಚ್ಚ, ಈ ಪೃಥ್ವಿರಾಜನ ದೇಹವನ್ನೇ ನುಚ್ಚು ನೂರು ಮಾಡುತ್ತೇನೆ ಎಂದು ಬಂದ ನಿನ್ನಂಥ ನರಕದ ನರ ಕುರಿಗಳಿಗೆ ತೊಡೆ ತಟ್ಟಿ ನಿಂತ ಸೂರ ಸರ್ದಾರಲೇ ನಾನು ರವಿವರ್ಮ. ಕೊನೆಯದಾಗಿ ಹೇಳುತ್ತೇನೆ, ಕೂಸೆ, ನಕ್ಲೆಸ್ ಕೊಟ್ಟು ನಿನ್ನ ಪ್ರಾಣ ಉಳಿಸಿಕೊ. ಮೊದಲು ಈ ರವಿವರ್ಮನ ಅಟ್ಟಾಸದ ಸಾಮ್ರಾಜ್ಯದಿಂದ ಲೇ ನಿನ್ನ ಪ್ರಾಣ ಉಳಿಸಿಕೊಂಡು ಹೋಗು. ಆಗ ತಿಳಿಯುತ್ತದಲೇ ನಿನ್ನ ಸೂರತನವನು. ಲೇ, ಈ ಪೃಥ್ವಿರಾಜನ ಸೂರತನಕ್ಕೆ ಸವಾಲ್ ಹಾಕಿದ ರವಿವರ್ಮ ಈಗ ನಿನ್ನ ಕಣ್ಣೆದುರಿಗೆ ಕದಾನೆ ಹೊಡೆದು ನಕ್ಲೆಸ್ ಹೊಯ್ಯುತ್ತೇನೆ. ಲೇ, ನೀನು ಮೀಸೆ ಹೊತ್ತ ಗಂಡಸೆ ನೀನಾಗಿದ್ದರೆ ತಡಿಯಲೇ ಈ 1000 ಗಜ ಶಕ್ತಿಯ ಶೂರ ಸರ್ದಾರನನ್ನು. ಲೇ ಪೃಥ್ವಿರಾಜ, ನೀನು ಹೀಗೆ ಸೊಕ್ಕಿನಿಂದ ಹಾರಾಡಿದರೆ ನಿನ್ನ ಎಡ ಪತ್ತವಿಲ್ಲದೆ ಪಾತಾಳಕ್ಕೆ ಕಳಿಸುತ್ತಾನೆ ಲೇ ಮಗನೇ. ಲೇ ರವಿವರ್ಮ, ಮರ್ಯಾದಿಂದ ಕೆಳಗಿಳಿಸಲೇ ಆ ನಿನ್ನ ಖಾಲಿ ಪಿಸ್ತೂಲನ್ನು. ಲೇ, ಇಂತಹ ದುಜಬಿ ಪಿಸ್ತೂಲಿಗೆ ಎದರುವ ಹೇಡಿ ಗಂಡಲ್ಲ ಈ ಪೃಥ್ವಿರಾಜ. ಲೇ ಪೃಥ್ವಿರಾಜ, ನಿಗುರಾಡಬೇಡ ರವಿವರ್ಮ. ಲೇ, ನಿಗುರಾಡಿ ಆ ನಿನ್ನ ನರ ಕಿತ್ತಿಕೊಳ್ಳಬೇಡ. ನಿನಗೆ ಬದುಕುವ ಆಸೆ ಇದ್ದರೆ ದಾರಿ ಬಿಡು. ಸಾಯುವ ಆಸೆ ನಿನಗಿದ್ದರೆ ಮುಂದೆ ಬಾ. ಏಕೆಂದರೆ ಹೆಣಗಳ ರಾಶಿಯ ಮೇಲೆ ನಡೆಯುವುದಂದರೆ ಈ ಪೃಥ್ವಿರಾಜನಿಗೆ ಬಹಳ ಇಷ್ಟ. ನಿಂತ್ಕೋ ಪೃಥ್ವಿ, ನಿಂತ್ಕೋ. ರವಿವರ್ಮ, ಈ ಪೃಥ್ವಿಯಲ್ಲಿ ಲೇ ಈ ರಾಜಾಹುಲಿಯ ಕಣ್ಣಿಗೆ ಮಣ್ಣೆರಚಿ ಬದುಕುವ ಕುನ್ನಿಗಳಿಗೆ ಈ ಭೂಗತ ಲೋಕದಲ್ಲಿ ಸ್ಥಳವಿಲ್ಲ. ಲೇ ರವಿವರ್ಮ, ಎಲ್ಲಿ ಅನ್ಯಾಯ ನಡೆಯುತ್ತದೆಯೋ
ಅಲ್ಲಿ ಈ ರಾಜ ಹುಲಿ ಪ್ರತ್ಯಕ್ಷನಾಗುತ್ತಾನೆ. ಬಟ್ ಈ ಪೃಥ್ವಿರಾಜ ಮನಸ್ಸು ಕೊಟ್ಟರೆ ಮಗು, ಮನಸ್ಸು ಹೊಡೆದರೆ ಮೃಥ್ವಿ. ಅಷ್ಟೇ ಅಲ್ಲ, ಈ ಪೃಥ್ವಿರಾಜ ಹೋಮೆಂದರೆ ಶಿವ, ಏ ಅಂದರೆ ಅವರ ಹೆಣ ಹರಿಶ್ಚಂದ್ರನ ಘಾಟಿಗೆ. ಲೇ ಮಗನೇ ಪೃಥ್ವಿರಾಜ್, ನನ್ನ ಮನೆಗೆ ಬಂದು ನನಗೆ ಹವಾಜ್ ಹಾಕಿ ಹುಲಿಯಂತೆ ಜಿಗಿದು ಹದ್ದಿನಂತೆ ಹಾರಿ ಪಾರಾಗಿ ಹೋದಿಯಾ? ಹೋಗು, ಹೋಗಲೇ ಹೋಗ. ಸಮಯ ಬಂದಾಗ ನಾನು ನೋಡಿಕೊಳ್ಳುತ್ತೇನೆ.